ಅಂತೂ ಇಂತೂ ಮೌನವಾಗಿದ್ದಂತಹ ತನಿಖಾ ತಂಡದ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರು ನಿನ್ನೆ ಮೌನ ಮುರಿದಿರುವಂಥದ್ದು. ಮಾತ್ರವಲ್ಲ, ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಅನ್ನೋದಕ್ಕೆ ಸಣ್ಣ ಕ್ಲೂವನ್ನು ನಿನ್ನೆ ಬೆಂಗಳೂರಿನಲ್ಲಿ ಕೊಟ್ಟಿರುವಂಥದ್ದು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳ ಪ್ರಕರಣದಲ್ಲಿ ಬೆಳವಣಿಗೆಗಳು ಏನು ಎತ್ತ ಅನ್ನೋದರ ಬಗ್ಗೆ ನಾವು ನಿರಂತರವಾಗಿ ಅಪ್ಡೇಟನ್ನು ಕೊಡ್ತಾ ಇದ್ವಿ. ಆದರೆ ಅದು ಕೆಲವೊಂದು ಮೂಲಗಳನ್ನು ಆಧಾರವಾಗಿಟ್ಟುಕೊಂಡು ಮಾತಾಡ್ತಾ ಇದ್ವಿ. ಇದುವರೆಗೂ ಎಲ್ರಿಗೂ ಗೊತ್ತಿರುವ ವಿಚಾರ, BLR ಪೋಸ್ಟ್ ಇರ್ಬೋದು, ಇನ್ನಿತರ ವಾರ್ತೆಗಳ ಮೂಲಗಳನ್ನು ಹಿಡಿದುಕೊಂಡು ನಿಮ್ಮ ಮುಂದೆ ಅಪ್ಡೇಟ್ಗಳನ್ನು ತರ್ತಾ ಇದ್ವಿ. ಆದರೆ ಇವತ್ತಿನ ಅಪ್ಡೇಟ್ ಬಹಳಷ್ಟು ಪ್ರಮುಖವಾದದ್ದು. ಸೊ ಆರಂಭದಲ್ಲಿ ಹೇಳ್ತೇನೆ, ಸಾಧ್ಯವಾದಷ್ಟು ಜನರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಂಡು ನೋಡಿ. ಯಾಕಂತ ಹೇಳಿದರೆ, ಈ ಒಂದು SIT ತನಿಖೆ ಆರಂಭವಾದ ದಿವಸದಿಂದ ಪ್ರಣಬ್ ಮೊಹಾಂತಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು ಇದೇ ಮೊದಲು. ಇದುವರೆಗೂ ಯಾವುದೇ ಮಾಧ್ಯಮದವರನ್ನು ಭೇಟಿಯಾಗುವಂತಹ ಗೋಜಿಗೆ ಹೋಗಿರಲಿಲ್ಲ. ಏನು ಕಳೆದ ವಾರದಲ್ಲಿ ಈ ಒಂದು ಪ್ರಕರಣದ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿತ್ತು. ಮಾಧ್ಯಮಗಳೆಲ್ಲವೂ ದೊಡ್ಡ ಮಟ್ಟದಲ್ಲಿ ಇದು ದೋಷಾರೋಪ ಪಟ್ಟಿ, ಅದು ಇದು ಅಂತ ಬೊಬ್ಬೆ ಹಾಕ್ತಾ ಇದ್ವು. ಮಾತ್ರವಲ್ಲ, ಚಿನ್ನಯ್ಯನನ್ನು ಬಂಧಿಸಿದ್ದಾರೆ, ಆದರೆ ಈ ಒಂದು ಬುರುಡೆ ಪ್ರಕರಣದ ಷಡ್ಯಂತ್ರದಲ್ಲಿ ಉಳಿದವರನ್ನು ಯಾಕೆ ಬಂಧಿಸಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಈ ಒಂದು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಕೇಳಿದಂತಹ ಆ ಒಂದು ಸಂದರ್ಭ ಕೂಡ ನಡೀತು. ಇವೆಲ್ಲದಕ್ಕೂ ಕೂಡ ಪ್ರಣಬ್ ಮೊಹಾಂತಿ ಅವರು ಉತ್ತರವನ್ನು ಕೊಟ್ಟರು. ಯಾಕೆಂತ ಹೇಳಿದರೆ, ಚಿನ್ನಯ್ಯನ ದ್ವಂದ್ವ ಹೇಳಿಕೆ ಆಧಾರದಲ್ಲಿ ಮಾತ್ರ ಬಂಧಿಸಲಾಗಿತ್ತು ಈ ಒಂದು ಬುರುಡೆ ವಿಚಾರದಲ್ಲಿ. ಇದು ಅಂತಿಮ ವರದಿ ಅಲ್ಲ, ಇದು ದೋಷಾರೋಪ ಪಟ್ಟಿ ಖಂಡಿತವಾಗಿಯೂ ಅಲ್ಲ ಎನ್ನುವಂತಹ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಮಾತ್ರವಲ್ಲ, ಎಲ್ಲರನ್ನೂ ಬಂಧಿಸುವುದು ಮಾತ್ರ ತನಿಖೆ ಅಲ್ಲ, ತನಿಖೆ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಅಂದರೆ ಒಳ್ಳೆಯ ರೀತಿಯಲ್ಲೇ ತನಿಖೆ ಬೆಳವಣಿಗೆಗಳು ನಡೀತಾ ಇದೆ. ಇದುವರೆಗೂ ಆದಂತಹ ವರದಿಯನ್ನು ಸಲ್ಲಿಕೆ ಆಗಿದೆ, ಅದು ಪ್ರಾಥಮಿಕ ಹಂತದ ವರದಿ ಮಾತ್ರ. ಏನು ಈ ಒಂದು ಬುರುಡೆ ಪ್ರಕರಣ, ಬುರುಡೆವನ್ನು ತರಲಾಗಿದೆ, ಎಲ್ಲಿಂದ ತರಲಾಗಿದೆ, ಯಾಕೆ ತರಲಾಗಿದೆ, ಯಾರೆಲ್ಲ ಸೇರಿಕೊಂಡು ತರಲಾಗಿದೆ, ಈ ಒಂದು ವಿಚಾರದಲ್ಲಿ ಮಾತ್ರ ತನಿಖೆ ನಡೀತಿದೆ. ಆದರೆ ಧರ್ಮಸ್ಥಳ ಪ್ರಕರಣದ ತನಿಖೆ ಇನ್ನೂ ಆರಂಭವಾಗಿದೆ ಅಷ್ಟೇ ಎನ್ನುವಂತಹ ಒಂದು ಸೂಚನೆಯನ್ನು ಮಾಧ್ಯಮ ಮಿತ್ರರಿಗೆ ನೀಡಿರುವಂಥದ್ದು. ಮೊನ್ನೆವರೆಗೆ ನೋಡಿ, ಮಾಧ್ಯಮ ಎಸ್ಪೆಷಲಿ ಸ್ಯಾಟಲೈಟ್ ಮೀಡಿಯಾಗಳು ಚಿನ್ನಯ್ಯನನ್ನು ಬಂಧಿಸಿ ಆಯಿತು, ಜಾಮೀನು ಕೊಟ್ಟಾಯಿತು, ಉಳಿದವರನ್ನು ಯಾಕೆ ಬಂಧಿಸ್ತಾ ಇಲ್ಲ ಅಂತ ಮಾಧ್ಯಮ ಮಿತ್ರರ ಜೊತೆಗೆ ಇನ್ನೂ ಕೆಲವೊಂದಿಬ್ಬರು ಕಪಟ ಮಾಧ್ಯಮ ಮಿತ್ರರು ಇರ್ತಾರಲ್ವ, ವಸಂತ ಗಿಳಿಯಾರು, ಆಮೇಲೆ ಕಿರಿಕೀರ್ತಿ, ಇಂತಹ ನಾಲಾಯಕ ಮಾಧ್ಯಮದವರು ಈ ಒಂದು ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾ ಇದ್ರು. ಬಾಕಿ ಇರುವವರನ್ನು ಬಂಧಿಸುವುದು ಯಾವಾಗ? ಇವರಿಗೆ ಗೊತ್ತಿಲ್ಲ ನಿಜವಾಗಲೂ ಧರ್ಮಸ್ಥಳ ಪ್ರಕರಣದ ದೂರುದಾರರನ್ನು ಬಂಧಿಸಬೇಕು ಅಂದರೆ ಅವರೇನು ತಪ್ಪು ಮಾಡಿದ್ದಾರೆ, ದೂರನ್ನು ಕೊಟ್ಟಿದ್ದಾರೆ, ಸಾಕ್ಷಿಗಳನ್ನು ತಂದಿದ್ದಾರೆ ಅಷ್ಟೇ. ಇದರಲ್ಲಿ ಸಾಕ್ಷಿಗಳು, ದೂರುಗಳು ಸರಿಯಾಗಿದ್ದರೆ ಆರೋಪಿಗಳನ್ನು ಬಂಧಿಸಬೇಕು. ಆರೋಪಿಗಳನ್ನು ಯಾಕೆ ಬಂಧಿಸಲಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು ನೀವು ಮಾಡಬೇಕಿತ್ತು. ಆದರೆ ನೀವು ಮಾಡ್ತಾ ಇರೋದು ಇಲ್ಲಿ ದೂರುದಾರರು ಮತ್ತು ದೂರುದಾರರ ಪರ ಸಾಕ್ಷಿಗಳನ್ನು ಯಾಕೆ ಬಂಧಿಸಲಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು ನೀವು ಮಾಡ್ತಾ ಇದ್ದೀರಾ. ನಿಮಗೆ ಈ ಒಂದು ಉತ್ತರ ಅಂದರೆ ಪ್ರಣಬ್ ಮೊಹಾಂತಿ ಅವರು ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಸಂದರ್ಭದಲ್ಲಿ, ಬಂಧಿಸುವುದೇ ನಮ್ಮ ಕೆಲಸ ಅಲ್ಲ, ನಮ್ಮ ತನಿಖೆಯ ಉದ್ದೇಶ ಬಂಧನ ಮಾತ್ರ ಅಲ್ಲ, ಧರ್ಮಸ್ಥಳ ಪ್ರಕರಣದಲ್ಲಿ ತನಿಖೆ ಒಳ್ಳೆಯ ರೀತಿಯಲ್ಲಿ ಸಾಗ್ತಾ ಇದೆ. ಅಂದರೆ ಇದುವರೆಗೂ ನಡೆದದ್ದು ಆರಂಭಿಕ ಹಂತದ ವರದಿ, ಅಂದರೆ ಈ ಒಂದು ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ತನಿಖೆ. ಇದೇ ಮಾತನ್ನೇ ಮೊನ್ನೆ ಗಿರೀಶ್ ಮಠಣ್ಣವರು ಕೂಡ ಹೇಳಿದರು. ಇದು ಪ್ರಾಥಮಿಕ ವರದಿ, ಅಂದರೆ ದೋಷಾರೋಪ ಪಟ್ಟಿ ಅಲ್ಲ. ಇದು ದೋಷಾರೋಪ ಪಟ್ಟಿ ಅಂದರೆ ಅದರಲ್ಲಿ ಪ್ರತಿಯೊಂದು ಇರುತ್ತೆ, ಲಕ್ಷಾಂತರ ಪುಟಗಳ ಪೇಜ್ಗಳನ್ನೊಳಗೊಂಡ ದೊಡ್ಡ ಪುಸ್ತಕವೇ ಇರುತ್ತೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ. ಯಾಕೆಂತ ಕೇಳಿದರೆ, ಈಗಾಗಲೇ 76 ಶವಗಳು ಯಾವುದೇ ಪ್ರಾಥಮಿಕ ವಿಧಿವಿಧಾನಗಳಿಲ್ಲದೆ, ಯಾವುದೇ UDR ಪ್ರತಿಗಳಿಲ್ಲದೆ, ಮರಣೋತ್ತರ ಪರೀಕ್ಷೆಗಳಿಲ್ಲದೆ ಧರ್ಮಸ್ಥಳದಲ್ಲಿ ಹೂಳಲಾಗಿದೆ ಎನ್ನುವಂತಹ ಪ್ರಾಥಮಿಕ ವರದಿ ಲಭ್ಯ ಆಗಿರುವಂಥದ್ದು SITಗೆ. ಸೊ ಇವಿಷ್ಟು ಶವಗಳದ್ದು ಯಾವುದೇ ಒಂದು ರೀತಿಯಲ್ಲಿ ಗೊಂದಲಮಯವಾದಂತಹ ಡಾಕ್ಯುಮೆಂಟ್ಗಳು, ಇವೆಲ್ಲವನ್ನು SIT ಒಂದೊಂದಾಗಿ ತನಿಖೆ ಮಾಡಲಿಕ್ಕಿದೆ. ಮಾತ್ರವಲ್ಲ, ಈ ಒಂದು ತನಿಖೆ ಆರಂಭಗೊಂಡ ನಂತರ ಇಷ್ಟು ದಿವಸಗಳವರೆಗೆ ಏನೆಲ್ಲ ದೂರುಗಳು ದಾಖಲಾಗಿದ್ವು ಅವೆಲ್ಲವನ್ನು ಇನ್ನೂ ಓಪನ್ ಮಾಡಬೇಕಷ್ಟೆ. ಮೊನ್ನೆ ತಾನೇ 2008ರಲ್ಲಿ ನಮ್ಮ ತಾತ ಕಾಣೆಯಾಗಿದ್ದಾನೆ ಅಂತ ಓರ್ವ ವ್ಯಕ್ತಿ ದೂರನ್ನು ನೀಡಿದ್ದಾರೆ. ಸೊ ಆ ಒಂದು ತನಿಖೆ ಕೂಡ ಈ ಒಂದು ತನಿಖೆಯ ಹಂತದಲ್ಲಿ ಈ ಒಂದು ವಿಚಾರಗಳು ಒಂದು ಗುರಿಯನ್ನು ರೀಚ್ ಆದಂಥ ಸಂದರ್ಭದಲ್ಲಿ ಆ ಒಂದು ಪ್ರಕರಣಗಳನ್ನು ಕೂಡ ತನಿಖೆ ಮಾಡುವವರಿದ್ದೇವೆ ಎನ್ನುವಂತಹ ಸೂಚನೆಯನ್ನು ಪ್ರಣಬ್ ಮೊಹಾಂತಿ ಅವರು ನಿನ್ನೆ ಕೊಟ್ಟಿರುವಂಥದ್ದು. ಇದುವರೆಗೂ ಪ್ರಣಬ್ ಮೊಹಾಂತಿ ಅವರು ಈ ಒಂದು ವಿಚಾರದಲ್ಲಿ ಯಾವುದೇ ಮಾತನ್ನು ಕೊಟ್ಟಿರಲಿಲ್ಲ. ಕೆಲವೊಂದು ಮೂಲಗಳಿಗೆ ಅವರು ಮಾಹಿತಿಗಳನ್ನು ಕೊಡ್ತಾ ಇದ್ರು ಎನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇತ್ತು. ಆದರೂ ಕೂಡ ಯಾವುದೂ ಸ್ಪಷ್ಟವಾಗಿರಲಿಲ್ಲ, ಎಲ್ಲವೂ ಕಂತೆಗಳಾಗಿತ್ತು. ಅವರು ಹಾಗೆ ಮಾಡಿದ್ರಂತೆ, ಹೀಗೆ ಆಯ್ತಂತೆ, UDR ಪ್ರತಿ ಬಂತಂತೆ, ಈ ರೀತಿಯಾಗಿತ್ತು ಹೊರತು ಯಾವುದು ಸ್ಪಷ್ಟವಾದಂತಹ ಮಾಹಿತಿಗಳು ಇರಲಿಲ್ಲ. ಆದರೆ
ನಿನ್ನೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಮೊನ್ನೆ ನ್ಯಾಯಾಲಯಕ್ಕೆ ನೀಡಿದಂತಹ ಆ ಒಂದು ವರದಿಯು ಪ್ರಾಥಮಿಕ ವರದಿ ಆಗಿರುತ್ತೆ. ಅಂದರೆ ಈ ಒಂದು ಬುರುಡೆಯನ್ನು ತಗೊಂಬಂದರು, ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾತಕ್ಕೋಸ್ಕರ ತಂದು, ಈ ಒಂದು ತನಿಖೆ ವಿಚಾರಣೆಗಳು ಇದುವರೆಗೆ ನಡೆದಿರುವಂಥದ್ದು. ಆ ಒಂದು ಪ್ರಾಥಮಿಕ ವರದಿಯನ್ನು ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ. ಇದು ಇಷ್ಟು ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಈ ಒಂದು ವಿಡಿಯೋವನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ, ದಯವಿಟ್ಟು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ. ಅಷ್ಟೊಂದು ಕ್ಲಿಯರ್ ಆಗಿ ನಿಮಗೆ ವಿವರಿಸ್ತಾ ಇದ್ದೇನೆ. ಸಾಮಾನ್ಯ ಜನರಿಗೆ ಅರ್ಥ ಆಗುವಂತಹ ಒಂದು ರೀತಿಯಲ್ಲಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಅಂದರೆ ಇದುವರೆಗೂ ಆದಂತಹ ಬೆಳವಣಿಗೆಗಳು ಬರೀ ಪ್ರಾಥಮಿಕ ಹಂತದ್ದು. ಅಂದರೆ ಈ ಒಂದು ಬುರುಡೆಯನ್ನು ತಂದಿದ್ದಾರೆ, ಬುರುಡೆ ಎಲ್ಲಿಂದ ಬಂತು, ಹೇಗೆ, ಎತ್ತ ಅನ್ನುವಂತಹ ವಿಚಾರದಲ್ಲಿ ಕಂಪ್ಲೀಟ್ ಆದಂತಹ ತನಿಖೆ ನಡೆದು ಮುಗ್ದಿರುವಂಥದ್ದು. ಅದರ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥದ್ದು. ಆದರೆ ಇನ್ನು ಧರ್ಮಸ್ಥಳದಲ್ಲಿ ಹೂತು ಹಾಕಲಾದಂತಹ ಅಕ್ರಮ ಶವ ಶರೀರಗಳ ಬಗ್ಗೆ ಒಂದೊಂದಾಗಿ ತನಿಖೆಗಳು ಮುಂದುವರಿಲಿಕ್ಕಿದೆ. ಯಾರೆಲ್ಲ ಬಾಯಿ ಬಿಡ್ತಾ ಇದ್ರು, ಯಾರೆಲ್ಲ ವಕಾಲತ್ತು ವಹಿಸಿ ಬರ್ತಾ ಇದ್ರು, ಎಲ್ಲರನ್ನ ವಿಚಾರಣೆಗೆ ಕರೆಯುವಂತಹ ಸಂದರ್ಭ ಕೂಡ ಮುಂದಿನ ದಿವಸಗಳಲ್ಲಿ ಬರಬಹುದು ಎನ್ನುವಂತಹ ಸೂಚನೆಯನ್ನು ಪ್ರಣಬ್ ಮೊಹಾಂತಿಯವರು ನಿನ್ನೆ ಕೊಟ್ಟಿರುವಂಥದ್ದು. ಅಂದರೆ ಮಾಧ್ಯಮದವರು ಕೇಳ್ತಾ ಇದ್ರು, ಚಿನ್ನಯ್ಯನನ್ನು ಮಾತ್ರ ಯಾಕೆ ಬಂಧಿಸಿದ್ರಿ, ಉಳಿದವರನ್ನು, ಅಂದರೆ ಉಳಿದವರು ಅಂದರೆ ಅವರ ಉದ್ದೇಶ ಒಂದೇ ಆಗಿತ್ತು, ಈ ಒಂದು ದೂರುದಾರರಲ್ಲಿ ಶಾಮೀಲಾದವರನ್ನು ಯಾಕೆ ಬಂಧಿಸಿಲ್ಲ. ಅಂದರೆ ಇನ್ನೂ ಅವರಿಗೆ ಗೊತ್ತಾಗಿಲ್ಲ, ಈ ಒಂದು ವರದಿ ಇದು ಪ್ರಾಥಮಿಕ ವರದಿ, ತನಿಖೆ ಆರಂಭಗೊಂಡಿಲ್ಲ, ಆರಂಭ ಆಗ್ತಾ ಇದೆ ಅಷ್ಟೇ. ಇದು ಬುರುಡೆಯನ್ನು ತಂದದ್ದು ಒಂದು ರೀತಿಯಲ್ಲಿ ಕಾನೂನು ಬಾಹಿರವಾಗಿ ತಂದಂತಹ ಘಟನೆ. ಒಂದು ಒಳ್ಳೆಯ ಕೃತ್ಯ ಮಾಡೋದಕ್ಕೋಸ್ಕರ ಒಂದು ಸಣ್ಣ ತಪ್ಪು ಮಾಡಿದ್ವು ಅಂದರೆ ಅದರಲ್ಲಿ ದೊಡ್ಡ ವಿಚಾರ ಮಾಡೋದೇನಿಲ್ಲ. ಆದರೆ ಕಾನೂನಾತ್ಮಕವಾಗಿ ಕೆಲವೊಂದು ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಅದನ್ನೇ ಇವತ್ತು ಚಿನ್ನಯ್ಯ ಮತ್ತು ಆತನನ್ನು ಬೆಳೆಸಿದಂತಹ ಸಂಗಡಿಗರು, ಅಂದರೆ ಈ ಒಂದು ಹೋರಾಟಗಾರರು ಅನುಭವಿಸಿಕೊಂಡು ಬಂದಿರುವಂಥದ್ದು. ಇದು ಸಣ್ಣ ಮಟ್ಟದ ತೊಂದರೆ ಅಷ್ಟೇ, ಸಂಕಷ್ಟ. ಆದರೆ ಆರೋಪಿಗಳು ಅಂತ ಯಾರು ಅಂತ ಮುಂದಿನ ದಿವಸಗಳಲ್ಲಿ ಬರ್ತಾರೆ. ಸೊ ಅವರು ಇದಕ್ಕಿಂತ ದೊಡ್ಡ ಸಂಕಷ್ಟಗಳನ್ನು ಎದುರಿಸುವರಿದ್ದಾರೆ. ಇದರ ಸೂಚನೆ ಆಗಿದೆ ನಿನ್ನೆ ಬೆಂಗಳೂರಿನಲ್ಲಿ ಪ್ರಣಬ್ ಮೊಹಾಂತಿಯವರು ಕೊಟ್ಟಿರುವಂಥದ್ದು. ಸೊ ಇನ್ನೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಪೂರ್ಣ ವರದಿಯನ್ನು ತಿಳಿದುಕೊಳ್ಳುವಂತಹ ಒಂದು ಮಾಹಿತಿ ಇದೆ. ಧರ್ಮಸ್ಥಳ ಪ್ರಕರಣದ ತನಿಖೆ ಇನ್ನೂ ಪೂರ್ಣಗೊಂಡಿಲ್ಲ, ಸರ್ಕಾರಕ್ಕೆ ಸಲ್ಲಿಕೆ ಆಗಿರುವುದು ಈವರೆಗಿನ ವರದಿ ಮಾತ್ರ. ದೋಷಾರೋಪ ಪಟ್ಟಿ ಅಂದರೆ ಚಾರ್ಜ್ ಶೀಟ್ ಅಲ್ಲ ಅಂತ SIT ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಶುಕ್ರವಾರ ಬೆಂಗಳೂರಿನ ನೃಪತುಂಗ ರಸ್ತೆಯ ರಾಜ್ಯ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು, ಧರ್ಮಸ್ಥಳ ಪ್ರಕರಣದಲ್ಲಿ ಅಂತಿಮ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಅಂತ ಸಿದ್ಧಗೊಂಡಿಗೆ ಅಂತ ಯಾರು ಹೇಳಿದರು, ನಿಮ್ಮಲ್ಲಿ ಯಾರು ಹೇಳಿದರು ಅಂತ ಪ್ರಶ್ನೆಯನ್ನು ಮಾಡಿದರು. ಪ್ರಕರಣ ಇನ್ನೂ ತನಿಖೆಯ ಹಂತದಲ್ಲಿದೆ, ಈಗ ಸಲ್ಲಿಕೆ ಆಗಿರುವುದು ದೋಷಾರೋಪ ಪಟ್ಟಿ ಅಂದರೆ ಚಾರ್ಜ್ ಶೀಟ್ ಅಲ್ವೇ ಅಲ್ಲ, ಇದು ತನಿಖೆಯ ವರದಿ ಅಷ್ಟೇ ಅಂತ ಹೇಳಿದರು. ಈ ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯನನ್ನು ಮಾತ್ರ ಗುರಿಯಾಗಿಸಿ ಬಂಧಿಸಲಾಯಿತು, ಅದಕ್ಕೆ ಸಂಬಂಧಿಸಿದ ಉಳಿದವರನ್ನೇಕೆ ಬಂಧಿಸಿಲ್ಲ ಅನ್ನುವಂತಹ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದಂತಹ ಪ್ರಣಬ್ ಮೊಹಾಂತಿ ಅವರು, ಎಲ್ಲರನ್ನೂ ಬಂಧನ ಮಾಡುವುದೇ ತನಿಖೆ ಅಲ್ಲ, ಸದ್ಯದ ಪ್ರಕರಣದ ತನಿಖೆ ಉತ್ತಮ ಹಂತದಲ್ಲಿದೆ ಅಂತ ಪ್ರತಿಕ್ರಿಯೆ ಕೊಟ್ಟರು. ಅಂದರೆ ಮಾಧ್ಯಮದವರಿಗೆ ಈ ಒಂದು ಚಿನ್ನಯ್ಯ ಮತ್ತು ಈ ಒಂದು ಬುರುಡೆ ಪ್ರಕರಣವನ್ನು ಎಳೆದು ತಂದವರನ್ನು ಬಂಧಿಸಬೇಕು ಅನ್ನುವಂತಹ ಒಂದು ಉದ್ದೇಶ ಖಂಡಿತವಾಗಿಯೂ ಇದೆ. ನೋಡಿ, ಮಾಧ್ಯಮದವರು ಒಂದಂತೂ ಹೇಳ್ತೇನೆ ನೋಡಿ, ನೀವು ಸ್ಪಷ್ಟವಾಗಿ ನಿಖರವಾಗಿ ಯಾರ ಪರವೂ ನಿಲ್ಲದೆ ಮಾಧ್ಯಮ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ಏನು ಬೇಕಾದರೂ ಮಾಡ್ಬೋದು. ಆದರೆ ನೀವು ದುಡ್ಡಿನ ಹಿಂದೆ ಹೋಗ್ತೀರಾ, ಬಕೆಟ್ ಹಿಡಿತಾರೆ ಅಂದರೆ ಈ ಜನ್ಮಕ್ಕೂ ನಮ್ಮ ರಾಜ್ಯದಲ್ಲಿ ಇರಲಿ, ದೇಶದಲ್ಲಿ ನಮ್ಮ ದೇಶವನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಸ್ನೇಹಿತರೆ, ದಯವಿಟ್ಟು ಇಷ್ಟೆಲ್ಲ ವಿಚಾರಗಳನ್ನು ಕೇಳಿ ನಿಮಗೇನು ಅನಿಸ್ತಾ ಇದೆ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮಾತ್ರವಲ್ಲ, ಸಾಧ್ಯವಾದಷ್ಟು ಜನರಿಗೆ ಈ ಒಂದು ವಿಚಾರ ಮಾಹಿತಿಯನ್ನು ತಲುಪಿಸಿ. ಯಾಕೆಂತ ಕೇಳಿದರೆ ತಪ್ಪು ಮಾಹಿತಿಗಳು ರವಾನೆ ಆಗ್ತಾ ಇದೆ, ಜನಸಾಮಾನ್ಯರಲ್ಲಿ ದ್ವಂದ್ವ ನಿಲುವುಗಳು ಸೃಷ್ಟಿಯಾಗ್ತಾ ಇದೆ. ಇವೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂದರೆ ಸತ್ಯವಾದಂತಹ ಸಂಗತಿಗಳು ಜನಸಾಮಾನ್ಯರಿಗೆ ಮೂಲೆ ಮೂಲೆಗೂ ತಲುಪಬೇಕು. ಆ ಒಂದು ವ್ಯವಸ್ಥೆನ ನೀವುಗಳೇ ಮಾಡಬೇಕು. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.